ನಾನು ಇವಾಗ ಒಳಗಡೆ ಬಂದಿದ್ದೀನಿ ಬ್ಲಿಂಕಿಟ್ ಒಳಗಡೆ ಅಂತಂದ್ರೆ ನೋಡ್ರಿ ಈ ತರ ಇರುತ್ತೆ ನಂಬರ್. ನಾವು ಈ ನಂಬರ್ ಮೇಲೆನೆ ಆ ಲೊಕೇಶನ್ಗೆ ನಾವು ಹೋಗಕ್ ಸಾಧ್ಯ. ಡಾರ್ಕ್ ಸ್ಟೋರ್ ಅಂದ್ರೆ ಯಾವ ತರ ಇರುತ್ತೆ ಅಂತ ನಿಮ್ಗೆ ನಾನು ತೋರಿಸ್ ನೋಡ್ರಿ. ಡಾರ್ಕ್ ಸ್ಟೋರ್ ಅಂತಂದ್ರೆ ಇದೆ ನೋಡ್ರಿ, ಇದೇ ತರ ಇರುತ್ತೆ ಡಾರ್ಕ್ ಸ್ಟೋರ್ ಅಂತ. ಆಯ್ತು, ನನ್ 3-4 ಸತಿ ಆಗಿದೆ. ಒಂದೊಂದ್ ಸತಿ ಕಸ್ಟಮರ್ ಬುಕ್ ಮಾಡಿ ಬೈತಾರೆ, ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ. ಅದಕ್ಕೆ ಒಂದೊಂದ್ ಸತಿ ಆಗುತ್ತೆ. ನಮಸ್ಕಾರ ರೀ ಎಲ್ಲ ಸೌಕರ್ ಮಂದಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಆಲ್ರೆಡಿ ನೋಡಿದ್ರ ತಮ್ಲೇನು ನಿಮ್ಗೆಲ್ಲ ಗೊತ್ತಾಗಿರುತ್ತೆ. ಇವಾಗ ನಾನು ಈ ಕಂಪ್ನಿನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ. ಅಂದ್ರೆ ಡಾರ್ಕ್ ಸ್ಟೋರ್ ಅಂತಂದ್ರೆ ಯಾವ ತರ ಇರುತ್ತೆ, ಒಳಗಡೆ ಹೇಗಿರುತ್ತೆ, ಹಾಗೆ ಈ ಬೆಂಗಳೂರಲ್ಲಿ ಈ ಕಂಪ್ನಿ ಯಾಕೆ ಇಷ್ಟೊಂದು ಫೇಮಸ್, ಎಲ್ಲ ಕಸ್ಟಮರ್ ಇದನ್ನೇ ಚೂಸ್ ಮಾಡೋದು. ಹಾಗೆ ಒಳಗಡೆ ಯಾವ ತರ ಕೆಲಸ ನಡೆಯುತ್ತೆ, ಒಳಗಡೆ ಏನೇನು ಪ್ರೊಸೀಜರ್ ಇರುತ್ತೆ, ಹಾಗೆ ಆಲ್ಮೋಸ್ಟ್ ವಿಡಿಯೋ ಮಾಡೋದು ಒಳಗಡೆ ಅಲೌ ಇರಲ್ಲ. ಅದೊಂಚೂರು ರಿಸ್ಕ್ ಅಂತ ಹೇಳಿದ್ರು ತಪ್ಪಾಗಲ್ಲ, ರಿಸ್ಕೆ. ಬಟ್ ಆ ರಿಸ್ಕ್ ನ ತಗೊಂಡು ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗೆ ಏನೆಲ್ಲ ಇರುತ್ತೆ ಒಳಗಡೆ, ಯಾವ್ದೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ನಿಮ್ಗೆಲ್ಲ ನಾನು ತಿಳಿಸ್ಕೊಡ್ತೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಗೈಸ್ ನಾನು ಇವಾಗ ಒಳಗಡೆ ಬಂದಿದ್ದೀನಿ ಬ್ಲಿಂಕಿಟ್ ಒಳಗಡೆ. ಡಾರ್ಕ್ ಸ್ಟೋರ್ ಅಂತಂದ್ರೆ ಈ ತರ ಇರುತ್ತೆ. ಬಟ್ ಇನ್ನೂ ನಿಮ್ಗೆ ತೋರಿಸ್ತೀನಿ. ಇವಾಗ ಇನ್ನೂ ಒಳಗಡೆ ಈಗ ತಾನೇ ಬಂದಿದ್ದೀನಿ ನಾನು. ಈಗ ನನ್ಗೆ ಹೆಂಗ್ ಒಳಗ್ ಬಿಟ್ರೆ ಅಂತಂದ್ರೆ ನಿಮ್ಗೆ ಹೇಳ್ತೀನಿ ನಾನು ಯಾವ ತರ ಒಳಗ್ ಬಂದಿನಿ ಅಂತ. ಫಸ್ಟ್ ಈ ತರ ಒಳಗಡೆ ಫಸ್ಟ್ ವಿಡಿಯೋ ಮಾಡೋಕೆ ಈ ತರ ಎಲ್ಲ ಅಲೌ ಇರಲ್ಲ, ಬಟ್ ಪರ್ಮಿಷನ್ ತಗೋಬೇಕು ಮ್ಯಾನೇಜರ್ದು. ಬಟ್ ನಾನು ತಗೊಂಡ್ಗೇಸೆ ವಿಡಿಯೋ ಮಾಡ್ತಿದ್ದೀನಿ. ಆಮೇಲೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, ಇವಾಗ ಎಲ್ಲ ಕ್ರೇಡ್ಸ್ ಅನ್ನ ಇಲ್ಲಿ ಇಕ್ಕವ್ರೆ. ಆಲ್ರೆಡಿ ಅನ್ನೋಡಗೇಸಿ ಎಲ್ಲ ಪುಟ್ಟ ಎಲ್ಲ ಕಂಪ್ಲೀಟ್ ಆಗಿದೆ. ಕನ್ಸೈನ್ಮೆಂಟ್ ಎಲ್ಲ ಕ್ಲೋಸ್ ಆಗ್ತಿದೆ. ಇವಾಗ ಇನ್ನೆಲ್ಲಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಆಲ್ರೆಡಿ ನಾನು ಪರ್ಮಿಷನ್ ತಗೊಂಡಿಗೋಸ್ಕರ ಮಾಡ್ತಾ ಇದ್ದೀನಿ. ಬರ್ರಿ ಗೈಸ್, ಡಾರ್ಕ್ ಸ್ಟೋರ್ ಅಂದ್ರೆ ಯಾವ ತರ ಇರುತ್ತೆ ಅಂತ ನಿಮ್ಗೆ ನಾನು ತೋರಿಸ್ ನೋಡ್ರಿ. ಡಾರ್ಕ್ ಸ್ಟೋರ್ ಅಂತಂದ್ರೆ ಇದೆ ನೋಡ್ರಿ, ಇದೇ ತರ ಇರುತ್ತೆ ಡಾರ್ಕ್ ಸ್ಟೋರ್ ಅಂತಂದ್ರೆ. ನೋಡ್ರಿ ನಮ್ ಸ್ಟೋರ್ ಈ ತರ ಇದೆ. ಅಂದ್ರೆ ನೋಡಕ್ ಮಾತ್ರ ಸೂಪರ್ ಮಾರ್ಕೆಟ್ ತರ ಇದೆ, ಬಟ್ ಅದ್ರ ಸೂಪರ್ ಮಾರ್ಕೆಟ್ ಅಲ್ಲ. ಅಂದ್ರೆ ಇದು ಅಂದ್ರೆ ಯಾರು ಶಾಪಿಂಗ್ ಮಾಡಕ್ ಒಳಗಡೆ ಯಾರಿಗೂ ಅಲೋ ಇರಲ್ಲ. ಬಟ್ ಓನ್ಲಿ ಆನ್ಲೈನ್ ಆರ್ಡರ್ಸ್ ಮಾತ್ರ ಸಂಗ್ರಹಿಸಿ ಇಲ್ಲದಂತ ಒಂದು ಸ್ಟೋರ್. ಪ್ರಾಡಕ್ಟ್ಸ್ ನೆಲ್ಲ ಸಂಗ್ರಹಿಸಿ ಇಡ್ತಾರೆ ಒಳಗಡೆ ಎಲ್ಲ. ಅಂದ್ರೆ ಆನ್ಲೈನ್ ಆರ್ಡರ್ ಮಾಡೋದು. ಫಸ್ಟ್ ಬಂದ ತಕ್ಷಣ ನೋಡ್ರಿ ನಾವು ಲಾಗಿನ್ ಮಾಡ್ಬೇಕು ಇಲ್ಲಿ. ಸಾರಿ, ಇದು ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ರಿಜಿಸ್ಟರ್ ಸೈನ್ ಎಲ್ಲ ಮಾಡ್ಬೇಕು. ಹಾಯ್ ಕರ್ ಅಂಕಲ್, ಐಸ ಕರ ಸೆಕ್ಯೂರಿಟಿ, ನಮ್ ಸ್ಟೋರ್ ಸೆಕ್ಯೂರಿಟಿ ಇರ್ತಾರ ಅವರು. ರೈಡ್ರು ಇಬ್ರು ಇದ್ದಾರೆ ಸ್ಟೋರಲ್ಲಿ. ಆಲ್ರೆಡಿ ಕೆಲಸ ಮುಗಿಸ್ಕೊಂಡು ಹೋದ್ರು. ಇವಾಗ ನಾನು ನೈಟ್ ಶಿಫ್ಟ್ ನಾನು ಒಬ್ಬನೇ ಇರೋದು. ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ಈ ತರ ಡಿವೈಸ್ ಇರುತ್ತೆ. ಅಲ್ಲಿಂದ ಬಂದ ತಕ್ಷಣ ಈ ತರ ಡಿವೈಸ್ ಇರುತ್ತೆ. ಅಂದ್ರೆ ಇಲ್ಲಿ ನಂಬರ್ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡ್ಬೇಕು. ಆಲ್ರೆಡಿ ನಾನು ಅವಾಗೆ ಬಂದಿದ್ದೆ, ಲಾಗಿನ್ ಮಾಡಿದ್ದೀನಿ. ಬಟ್ ಈ ಡಿವೈಸ್ ಹೊಡೆದೋಗಿದೆ. ಇರ್ರಿ ಒಂಚೂರು ಫೋರ್ಸ್ ಲಾಗೌಟ್ ಕೊಟ್ಕೋಣ. ಡಿವೈಸ್ ನ ಹೊಡೆದೋಗಿದ್ದೆಲ್ಲ, ಅದಕ್ಕೆ ಒಂಚೂರು ಫೋರ್ಸ್ ಲಾಗೌಟ್ ಡಿವೈಸ್ ಚೇಂಜ್ ಮಾಡೋಣ. ಕೊಟ್ಬಿಟ್ಟು ಫೋರ್ಸ್ ಲಾಗೌಟ್ ಕೊಡೋಣ ನನ್ನ ಡಿವೈಸ್ಗೆ. ಯಾವ ತರ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಅವ್ರದ್ದು OTP ಹಾಕ್ಬೇಕು ಮ್ಯಾನೇಜರ್ದು. ನೋಡ್ರಿ ಇವಾಗ ಈ ಡಿವೈಸ್ಗೆ ಲಾಗಿನ್ ಆದೆ. ಅಂದ್ರೆ ಡಿವೈಸ್ ಸರಿ ಇಲ್ಲ, ಅದಕ್ಕೋಸ್ಕರ ಈಗ ಲಾಗಿನ್ ಆಗಿದೆ. ಇವಾಗ ಸ್ಟೋರ್ ಅಲ್ಲಿ ಯಾವ ತರ ನಾವು ಪಿಕ್ಕಿಂಗ್ ನ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಐಟಮ್ಸ್ ಅಂತಂದ್ರೆ, ಇವಾಗ ಈ ತರ ಲೊಕೇಶನ್ಸ್ ಗಳು ಇರುತ್ತೆ, ಈ ತರ ಬಿನ್ಸ್ ಗಳು ಇರುತ್ತೆ. ಈ ತರ ಅಂದ್ರೆ ಚಿಕ್ಕ ಐಟಮ್ ಮಾತ್ರ ಇದರಲ್ಲಿ XS, S, M, XL, XXL ಈ ತರ ಇರುತ್ತೆ. ಈ ತರ ದೊಡ್ಡ ಐಟಮ್ಸ್ ಗಳನ್ನ ಅಂದ್ರೆ ಇದು ನೋಡ್ರಿ, ಇದು ಹೈ ವ್ಯಾಲ್ಯೂ ಐಟಮ್ಸ್. ಅಂದ್ರೆ ಎಲೆಕ್ಟ್ರಾನಿಕ್ ಐಟಮ್ ಮಾತ್ರ ಇದರಲ್ಲಿ ಇರುತ್ತೆ. ಇದು ಬುಕ್ಸ್ ರ್ಯಾಕ್ಸ್, ಚಿಕ್ಕ ಬುಕ್ಸ್ ಮಾತ್ರ ಇದರಲ್ಲಿ ಇರುತ್ತೆ. ಈ ತರ ಡಿವೈಡ್ ಗಳು ಆಗಿರುತ್ತೆ. ಅಂದ್ರೆ ಇದು ಬಟ್ಟೆಗೆ ರ್ಯಾಕ್, ಇದು ಮನೆಯಲ್ಲಿ ಈ ರ್ಯಾಕ್ ಅಂತಂದ್ರೆ ಮನೇಲಿ ಏನೇನ್ ಬೇಕಾಗುತ್ತೆ ಸಾಮಾನುಗಳು, ಅದ್ರೆಲ್ಲ ಅವೆಲ್ಲ ಐಟಮ್ ಇದರಲ್ಲಿ ಇರುತ್ತೆ. ಇದನ್ನು ಅದೇ. ಅಂಡ್ ಇದು ಈ ರ್ಯಾಕ್ ಅಂತಂದ್ರೆ ಇವಾಗ ಇದು ಫುಡ್ ಇದೊಂದು ರ್ಯಾಕ್ ಫುಡ್ಗೆ. ಇದು ಬಾಟಲ್ಸ್ ಮಾತ್ರ. ಅಂಡ್ ಇದು ಬೆಡ್ಶೀಟು ಅಂಡ್ ಬೆಡ್ ಆತರ. ಇದು ಶೂಸು, ಚಪ್ಪಲಿ ಆತರ ಎಲ್ಲ ಇದರಲ್ಲಿ. ಇವಾಗ ಇದು 10 ಈ ರ್ಯಾಕು ಅಂದ್ರೆ ಟಾಯ್ಸ್ಗಳು. ಇದು ಪೆಟ್ಸ್ ಫುಡ್ ಎಲ್ಲ, ನಾಯಿಗಳಿಗೆ, ಬೆಕ್ಗಳಿಗೆ. ಇದು ಫ್ಲವರ್ಸ್ ಎಲ್ಲ. ಈ ತರ ನಾವು ಡಿವೈಡ್ ಮಾಡಿ ಇಕ್ತಿವಿ. ಅಂದ್ರೆ ಆರ್ಡರ್ ಬಂದ ತಕ್ಷಣ ಇವಾಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇದ್ರ ಮೇಲೆ ಒಂದು ಲೊಕೇಶನ್ ಇರುತ್ತೆ. ನಮ್ಗೆ ಲೊಕೇಶನ್ ಯಾವ ತರ ಅಂತಂದ್ರೆ ನೋಡ್ರಿ, ಈ ತರ ಇರುತ್ತೆ ನಂಬರ್. ನಾವು ಈ ನಂಬರ್ ಮೇಲೆನೆ ಆ ಲೊಕೇಶನ್ಗೆ ನಾವು ಹೋಗಕ್ ಸಾಧ್ಯ. ಆ ಲೊಕೇಶನ್ ನಮ್ ಡಿವೈಸ್ ಅಲ್ಲಿ ತೋರಿಸುತ್ತೆ. ಇವಾಗ ನನ್ನ ಹತ್ರ ಇವಾಗ 2 ಡಿವೈಸ್ ಇದೆ. ಇನ್ನೂ ಆರ್ಡರ್ ಯಾವ್ದು ಬಂದಿಲ್ಲ, ಬಂದ ತಕ್ಷಣ ತೋರಿಸ್ತೀನಿ. ನನ್ನ ಹತ್ರ 2 ಡಿವೈಸ್ ಇದೆ. ಒಂದು ಮ್ಯಾನೇಜರ್ದು, ನಂದು ಒಂದು ಆಡಿಟ್ ಮಾಡೋಕೆ, ಅಂಡ್ ಒಂದು ಪಿಕ್ಕಿಂಗ್ ಅಂತ ಡಿವೈಸ್ ಇದೆ. ಎರಡು ಡಿವೈಸ್ ಇದೆ ನನ್ನ ಹತ್ರ ಇವಾಗ. ಬರೀ ಆಡಿಟ್, ಪುಟವೇ ಅಂಡ್ ಪಿಕ್ಕಿಂಗು 3 ಆಪ್ಷನ್ ಇರುತ್ತೆ ನಮ್ದ್ರಲ್ಲಿ. ಯಾವ ಚೂಸ್ ಮಾಡ್ಕೊಂಡು ಮಾಡ್ಬೇಕು. ಬಟ್ ನೈಟ್ ಶಿಫ್ಟ್ ಅಲ್ಲಿ ನಾನು ಒಬ್ಬನೇ ಮಾಡ್ಬೇಕು. ನೈಟ್ ಶಿಫ್ಟ್ ಅಲ್ಲಿ ಯಾಕಂದ್ರೆ ನಾನು ಒಬ್ಬನೇ ಇರ್ತೀನಿ. ಮೇ ಬಿ ಅಷ್ಟೊಂದು ಆರ್ಡರ್ ಬರಲ್ಲ, ಅದಕ್ಕೋಸ್ಕರ ನಾನು ಒಬ್ಬನೇ ಇರ್ತೀನಿ. ಮತ್ತೆ ಪುಟವೇ ಅಡಿಟ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬರ್ರಿ.
ಲೆಟ್ಸ್ ಗೋ. ಆಡಿಟ್ ಅಂದ್ರೆ ಏನಂತ ಹೇಳ್ತೀನಿ ನೋಡ್ರಿ. ಇವಾಗ ಇಲ್ಲಿ ನೋಡ್ರಿ, ಇವಾಗ ಡಿವೈಸ್ ಅಲ್ಲಿ ಕಾಣ್ತೈತಿಲ್ಲ, ಇಲ್ಲಿ ಲೊಕೇಶನ್ ಆಡಿಟ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಫಸ್ಟ್ ಕ್ಲಿಕ್ ಮಾಡ್ಕೊಂಡು ಈ ತರ ಲೊಕೇಶನ್ ಅನ್ನ ಸ್ಕ್ಯಾನ್ ಮಾಡ್ಬೇಕು. ಈ ತರ ಸ್ಕ್ಯಾನ್ ಮಾಡ್ಬಿಟ್ಟು ಇಲ್ಲಿ ಐಟಮ್ ಶೋ ಆಗ್ತಿರುತ್ತೆ ನೋಡ್ರಿ. ಇವಾಗ ಇಲ್ಲಿ ಐಟಮ್ ಶೋ ಆಗ್ತಿದೆಯಲ್ಲ, ಇಷ್ಟೊಂದು ಐಟಮ್ನು, ಈ ಐಟಮ್ನ ಈ ಬಾಕ್ಸ್ ಅಲ್ಲಿ ಇದೆಯಲ್ಲ ಅಂತ ನೋಡ್ಬೇಕು. ನೋಡೋದೇ ಒಂದು ಆಡಿಟ್. ಅಂದ್ರೆ ಏನಕ್ಕೆ ಆಡಿಟ್ ಮಾಡ್ತಾರ ಅಂತಂದ್ರೆ, ಇಲ್ಲಿ ಇರೋದ್ನ ಐಟಮ್ನ ಕಸ್ಟಮರ್ಗೆ ಇದೇ ಶೋ ಆಗೋದು, ಎಷ್ಟು ಕ್ವಾಂಟಿಟಿ ಇದೆ ಅಂತ ಅಷ್ಟೇ ಅವ್ರಿಗೂ ಅಲ್ಲಿ ಶೋ ಆಗೋದು. ಒಂದ್ ವೇಳೆ ಇಲ್ಲಿ ಶೋ ಆಗ್ತಿರೋದು ಇದ್ರಲ್ಲಿ ಇರ್ಲಿಲ್ಲ ಅಂತಂದ್ರೆ ಆದ್ರೆ ಆಮೇಲೆ ನಮ್ಗಿನ್ನ ತೊಂದರೆ ಆಗೋದು. ಅದಕ್ಕೋಸ್ಕರ ಆಡಿಟ್ ಮಾಡ್ಬೇಕು ಡೈಲಿ. ಆಡಿಟ್ ಅಂದ್ರೆ ಅದೇನೆ ಅಂದ್ರೆ ಒಂದು ಚೆಕ್ ಮಾಡೋದೇ ಆಡಿಟ್. ಡೈಲಿ ಚೆಕ್ ಮಾಡಿಸ್ತಾರೆ ಎಲ್ಲರೂ. ಅಂದ್ರೆ ಮುನ್ನೆಚ್ಚರಿಕೆ, ಮೊದ್ಲೇ ಒಂದ್ ವೇಳೆ ನೋಡೋದು ಚೆಕ್ ಮಾಡ್ಬೇಕಲ್ಲ ಡೈಲಿ. ಒಂದ್ ವೇಳೆ ಅಂದ್ರೆ ಪಿಕ್ಕಿಂಗ್ ಮಾಡುವಾಗ ಆಕಸ್ಮಿಕವಾಗಿ ಬೇಕಂತಲ್ಲ, ಆಕಸ್ಮಿಕವಾಗಿ ಐಟಮ್ನ ಕೆಳಗಡೆ ಬಿಡ್ತಾರೆ. ಯಾಕಂದ್ರೆ PPI ಮೇಂಟೈನ್ ಮಾಡ್ಬೇಕಲ್ಲ, ಅದನ್ನು ನಾವು ಮ್ಯಾನೇಜ್ ಮಾಡ್ಬೇಕು. ಅದನ್ನು ಮೇಂಟೈನ್ ಮಾಡ್ಬೇಕು. ಏನಾದ್ರೂ ನಾವು ಇಲ್ಲಿ ಡಿಲೇ ಮಾಡೋ ಅಂದ್ರೆ ಹೈ ಹೋಗುತ್ತೆ. ಒಂದು ಟೈಮ್ ಅಂತ ಕೊಡ್ತಾರೆ ನಮಗೆ, ಆ ಟೈಮ್ ಒಳಗಡೆ ಪಿಕ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಸ್ವಲ್ಪ ಆತರ ಮಾಡೋದು. ಅದಕ್ಕೋಸ್ಕರ ಆತರದಲ್ಲಿ ಕೆಲವೊಂದು ಐಟಮ್ನ ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು. ಅಂದ್ರೆ ಮೇ ಬಿ ನಾವೇ ಎತ್ತಿಕ್ಬೋದು ಕೆಳಗಡೆ, ಯಾರಾದ್ರೂ ಹೌಸ್ ಕೀಪಿಂಗ್ ಅವರು ಹಿಂಗ ಒಳಗಡೆ ಹಾಕ್ಬಿಡ್ತಾರೆ. ಅದಕ್ಕೆ ಆ ಐಟಮ್ನ ಅಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡ್ಬೇಕು. ಅದೇನೆ ಆಡಿಟ್ ಅಂತ ಹೇಳೋದು. ಗೈಸ್, ಇವಾಗ ನೀವು ಮನೇಲೆ ಕುಂತು ಆರ್ಡರ್ ಮಾಡ್ತಿರಲ್ಲ, ನೀವು ಅಲ್ಲಿಂದ ಆರ್ಡರ್ ಮಾಡಿದ ತಕ್ಷಣ ಈ ತರ ಒಂದು ಡಿವೈಸ್ ಅಂತ ಇರುತ್ತಲ್ಲ, ಹೇಳಿದ್ನ ಫಸ್ಟ್ಗೆ, ಈ ತರ ಡಿವೈಸ್ಗೆ ಆರ್ಡರ್ ಅಂತ ಬರುತ್ತೆ. ನೀವು ಮನೇಲಿ ಕುಂತು ಆರ್ಡರ್ ಮಾಡ್ತಿರಲ್ಲ, ಆರ್ಡರ್ ಈ ಡಿವೈಸ್ಗೆ ಬರುತ್ತೆ. ಈ ಡಿವೈಸ್ ನಲ್ಲಿ ಬಂದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಆಯಾ ಲೊಕೇಶನ್ ಹೋಗಿಸಿ ಐಟಮ್ನ ತಂದು ಅಲ್ಲಿ ರ್ಯಾಕ್ಗಳು ಇರುತ್ತೆ. ಬರೀ ತೋರ್ಸ್ನ ರ್ಯಾಕ್ಗಳು ಯಾವ ತರ ಅಂತಂದ್ರೆ, ಗೈಸ್ ಇದನ್ನ ಡ್ರಾಪ್ ಝೋನ್ ಅಂತಾರೆ, ಕ್ರ್ಯಾಕ್ ಅನ್ನಲ್ಲ, ಡ್ರಾಪ್ ಝೋನ್ ಅಂತಾರೆ ನೋಡ್ರಿ. ಈ ತರ ಇರುತ್ತೆ, ಬ್ಲೂ, ವೈಟ್ ಅಂಡ್ ಯೆಲ್ಲೋ, ರೆಡ್, ಗ್ರೀನ್ ಈ ತರ ಇರುತ್ತೆ. ನಾವು ಏನಾದ್ರೂ ಇವಾಗ ಆರ್ಡರ್ ಬಂದ ತಕ್ಷಣ ಬ್ಯಾಗ್ಸ್ ಕೂಡ ಕೆಳಗಡೆ ಇರುತ್ತೆ, ಕೆಳಗಡೆ ಎಲ್ಲಿ ಇರುತ್ತೆ, ನಾವೇ ಪ್ಯಾಕ್ ಮಾಡ್ಬಿಟ್ಟು ಅಲ್ಲಿ ಅಂದ್ರೆ ಡ್ರಾಪ್ ಝೋನ್ ತೋರಿಸುತ್ತೆ ನಮಗೆ ಯಾವ್ದಂತ ಕಲರ್ ಮತ್ತೆ ನಂಬರ್ ತೋರಿಸುತ್ತೆ. ಆ ರ್ಯಾಕ್ ನಲ್ಲಿ ಹೋಗಿ ಇಡ್ಬೇಕು. ರೈಡರ್ ಬಂದ್ಗಿಸಿ ಅದನ್ನ ಎತ್ಕೊಂಡು ಹೋಗ್ತಾನೆ. ಇಷ್ಟೇ. ನೀವು ಆರ್ಡರ್ ಮಾಡಿದ ತಕ್ಷಣ ನಾವು ಕರೆಕ್ಟ್ ಅಂದ್ರೆ ಯಾವುದೇ ಡ್ಯಾಮೇಜ್ ಆಗುತ್ತಿರಾನೆ ಸುರಕ್ಷಿತವಾಗಿ ಇಡೋದೇ ಪಿಕಿಂಗ್. ಅದನ್ನ ಡೆಲಿವರಿಗೆ ನೀಟಾಗಿ ಕೊಡೋದೆ ಒಂದು ಪಿಕಿಂಗ್. ಗೈಸ್, ಇವಾಗ ಆಡಿಟ್ ಅಂತೂ ಕಂಪ್ಲೀಟ್ ಮಾಡಾಯ್ತು. ಟೈಮ್ ಬೇರೆ ಆಗಿದೆ, 4 ಗಂಟೆ ಆಗಿದೆ. ಅಂದ್ರೆ ಎಲ್ರು ಬರೋ ಸಮಯ 6 ಗಂಟೆಗೆ ಬರ್ತಾರೆ, ಇನ್ನೊಂದ್ 2 ಅವರ್ ಅಲ್ಲಿ. ಅಂದ್ರೆ ಇವಾಗ ನಮ್ಗೆ PPI ಅಂದ್ರೆ PPI ಬಗ್ಗೆ ಹೇಳಿಲ್ಲ. ಪಿಕ್ಕರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, PPI ಅಂತ ಅಂದ್ರೆ ಪಿಕ್ಕರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಅಂದ್ರೆ ಅದಂತಂದ್ರೆ ಇವಾಗ ಅದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಇವಾಗ ಒಬ್ಬ ಪಿಕ್ಕರ್ ಎಷ್ಟು ವೇಗವಾಗಿ ಆ ವೇಗದಲ್ಲಿ ಎಷ್ಟು ಸರಿಯಾಗಿ ಪಿಕ್ ಮಾಡ್ತಾನೆ ಅನ್ನೋದೇ ಒಂದು ಅಳೆಯುವ ಒಂದು ಪರ್ಫಾರ್ಮೆನ್ಸ್ ಸ್ಕೋರ್ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ಸ್ಕೋರ್ ಅಂದ್ರೆ PPI ಹೈ ಆದ್ರೆ ನಮ್ಗೆ ಇವಾಗ ನಾವು ಆಪ್ ಅಲ್ಲಿ ಬ್ಲಿಂಕಿಟ್ ಆಪ್ ಅಲ್ಲಿ 15 ನಿಮಿಷದಲ್ಲಿ ಕಸ್ಟಮರ್ಗೆ ಡೆಲಿವರಿ ಮಾಡ್ತೀವಿ ಅಂತ ಕೊಟ್ಟಿರ್ತಾರೆ. ಇವಾಗ ನಾವೇ ಡಿಲೇ ಮಾಡಿದ್ರೆ ರೈಡರ್ ಕೂಡ ಡಿಲೇ ಆಗುತ್ತೆ. ಅದಕ್ಕೋಸ್ಕರ PPI ಅನ್ನೋದು ಒಂದು ಇರುತ್ತೆ. PPI ಮೀನಿಂಗ್ ಅಂತಂದ್ರೆ ಪಿಕ್ಕರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಅರ್ಥ. ಆ PPI ಹೈ ಆದ್ರೆ ಲೇಟ್ ಆಗುತ್ತೆ, ಕಸ್ಟಮರ್ಗೆ ಪ್ರಾಡಕ್ಟ್ ನ ತಲುಪೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ PPI ನೇ ಮೇಂಟೈನ್ ಮಾಡೋದು. ಗೈಸ್, ಇವಾಗ ಆರ್ಡರ್ ಬಂದಿದೆ, ತೋರಿಸ್ ನೋಡ್ರಿ. ಆರ್ಡರ್ ಈ ತರ ಬಂದಿದೆ, ಬಟ್ ಟೈಮಿಂಗ್ಸ್ ಮಾತ್ರ ಯಾಕೆ ಕಮ್ಮಿ ಕೊಡ್ತದೆ ತೋರಿಸ್ ನೋಡ್ರಿ. ಆರ್ಡರ್ ಹೆಂಗ್ ಪಿಕ್ ಮಾಡ್ಬೇಕಂತ. ಲೊಕೇಶನ್ ಅಂತಂದ್ರೆ ಇವಾಗ ಇದು ಲೊಕೇಶನ್, ಇವಾಗ ಯಾವ್ದು ಅಂದ್ರೆ ಇದು ಲೊಕೇಶನ್. ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಪ್ರಾಡಕ್ಟ್. ಇವಾಗ ಇದನ್ನ ಪಿಕ್ ಮಾಡ್ಬೇಕು. ಇವಾಗ ನಾನು ಇದನ್ನ ಈ ತರ ಇರುತ್ತೆ, ಈ ತರ ಆರ್ಡರ್. ಆಮೇಲೆ ನೆಕ್ಸ್ಟ್ ಈ ತರ ನೋಡ್ರಿ, ನಂಬರ್ ತೋರಿಸ್ತೈತ್ರ. ಈ ತರ ಪ್ರಾಡಕ್ಟ್ಸ್ ಕಾಣುತ್ತೆ. ಈ ತರ ನಾವು ಬೇಗ ಹೋಗಿ ಪಿಕ್ ಮಾಡ್ಬೇಕು. ಅಂದ್ರೆ ಇವಾಗ ಇದನ್ನ ಬೇಗ ಪಿಕ್ ಮಾಡಿದ್ರೆ ನಮ್ಗೆ PPI ಹೈ ಬರಲ್ಲ. ಅದನ್ನೇ PPI ಅಂತ ಇದಕ್ಕೆ ಹೇಳೋದು ನಾನು. PPI ಅಂತಂದ್ರೆ ಇವಾಗ ಪ್ರಾಡಕ್ಟ್ ಇಲ್ಲಿದೆ ನೋಡ್ರಿ, ಈ ತರ ಲೊಕೇಶನ್ ಕಾಣುತ್ತಲ್ಲ, ಈ ತರ ಸ್ಕ್ಯಾನ್ ಮಾಡಿದ್ರೆ ಆರ್ಡರ್ ಪಿಕ್ಡ್ ರೈಡರ್ಗೆ ಅಸೈನ್ ಆಗುತ್ತೆ. ಇದೇ ತರ ನೋಡ್ರಿ, ಆರ್ಡರ್ ಪಿಕ್ಕಿಂಗ್ ಬಂದ್ರೆ ಇದೇ ತರನೇ. ಆದ್ರೆ ಸ್ವಲ್ಪ ಸ್ಪೀಡ್ ಆಗಿ ಓಡಬೇಕು. ಬಟ್ ಈ ವಿಡಿಯೋ ಸಲುವಾಗಿ ಸ್ವಲ್ಪ ಸ್ಲೋ ಆಗಿತ್ತು ಅಷ್ಟೇ. PPI ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ಗೈಸ್, ಇವಾಗ ನಾವು ನೈಟ್ ಟೈಮ್ ಅಲ್ಲಿ ಡೆಲಿವರಿ ಬಾಯ್ಸ್ ಹೇಗೆಲ್ಲ ಕೆಲಸ ಮಾಡ್ತಾರೆ ಮತ್ತೆ ಯಾವ ತರ ಇರುತ್ತೆ ಅವ್ರ ಕೆಲಸ ಅಂತ ಇವಾಗ ನಾವು ಕೇಳೋಣ ಬರ್ರಿ. ಇವಾಗ ನಮ್ ಒಬ್ರು ಇದಾರೆ ನಂಗೆ ಪರಿಚಯ ಇರೋರು, ಬಟ್ ಅವ್ರಿಗೆ ಕೇಳೋಣ ಬರ್ರಿ. ಅಂಡ್ ನಿಮ್ ಹೆಸರು ಹೇಳ್ರಣ ಫಸ್ಟ್. ನಮ್ಮ ಹೆಸರು ಬನ್ನಿ ಮೊಹಮ್ಮದ್ ಶೋಯಬ್ ಬೇಗ್ ಅಂದ್ರೆ. ನಾನ್ ಬ್ಲಿಂಕಿಟ್ ರೈಡರ್. ಅಣ್ಣ, ಎಷ್ಟ್ ದಿನದಲ್ಲಿ ಕೆಲಸ ಮಾಡಕತ್ತೀರ? ನಾನ್ 4 ವರ್ಷದಿಂದ ಬ್ಲಿಂಕಿಟ್ ಕೆಲಸ ಮಾಡ್ತಾ ಇರೋದು. ನೋಡಿ ಗೈಸ್, ಇವರು 4 ವರ್ಷದಿಂದ ಇಲ್ಲೇ ಕೆಲಸ ಮಾಡಕತ್ತಾರಂತೆ. ಹಾಗೆ ನೈಟ್ ಟೈಮ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಡೆಲಿವರೀಸ್ ಬಾಯ್ಸ್ ಕಷ್ಟಪಡ್ತಾರೆ ಅಂತ ಹೇಳ್ತ ನೋಡ್ರಿ. ಅಣ್ಣ, ನೈಟ್ ಟೈಮ್ ಅಲ್ಲಿ ಏನ್ ಬೆಸ್ಟ್, ಡೇ ಟೈಮ್ ಅಲ್ಲಿ ಬೆಸ್ಟ್? ನೈಟ್ ಬೆಸ್ಟ್. ನೈಟ್ ನಲ್ಲಿ ಏನಂದ್ರೆ ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ.
ನೈಟ್ ನಲ್ಲಿ ಒಂದೊಂದ್ಸತಿ ಕಸ್ಟಮರ್ ಕಾಲ್ ತಗೊಳ್ಳಿಲ್ಲ ಅಂದ್ರೆ ಅಲ್ಲಿ ಗ್ರೌಂಡ್ ಇರೋದು, ಮೈದಾನ ಇರೋದು, ಜಂಗಲ್ ಇರೋದು, ಅಲ್ಲಿ ನಿಲ್ಸಿ ಅರ್ಧ ಗಂಟೆ ಕ್ಯಾನ್ಸಲ್ ಮಾಡಿ, ಅದು ಕ್ಯಾನ್ಸಲ್ ಮಾಡಿ ತಗೊಂಡ್ ಬರ್ಬೇಕು. ಇಲ್ಲಿ ತಗೊಂಡ್ ಮನಿ ಸ್ಟೋರ್ ಹತ್ರ ಸಬ್ಮಿಟ್ ಮಾಡ್ಬೇಕು. 1 hour ವೇಸ್ಟ್ ಆಗುತ್ತೆ ನಮ್ದು. ಅದೇ 1 hour ನಲ್ಲಿ ನಾನು 3-4 ಆರ್ಡರ್ ಹೊಡ್ಬಿಡ್ತೀನಿ. ಅಣ್ಣ ಇವಾಗ ನೀವು ನೈಟ್ ಅಲ್ಲಿ ಮಾಡ್ತಿರಲ್ಲ ಕೆಲಸ ನೀವು, ಅಂದ್ರೆ ಇವಾಗ ಡೆಲಿವರಿ ಅಂದ್ರೆ ಆವರೇಜ್ ಎಷ್ಟು ಅರ್ನ್ ಮಾಡ್ಬೋದು ನೀವು ನೈಟ್ ಅಲ್ಲಿ? ಆರ್ಡರ್ ಇದೆ ಅಂದ್ರೆ ಆಗುತ್ತೆ, 700 ಆಗುತ್ತೆ. ಅದು 300 ಇನ್ಸೆಂಟಿವ್ ಬರುತ್ತೆ. ಅಣ್ಣ ಇವಾಗ ನೀವು ನೈಟ್ ನಲ್ಲಿ ಅಂದ್ರೆ ಡೈಲಿ ಆರ್ಡರ್ ಎಷ್ಟು ಸಿಗುತ್ತೆ ಅಣ್ಣ ಡೈಲಿ ಮಾಡಿದ್ರೆ? ಡೇ ನಲ್ಲಿ ಮಾಡ್ದಂದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹುಡುಗರು ಜಾಸ್ತಿ ಇರುತ್ತೆ ಅಲ್ಲ, ಅದಕ್ಕೆ ಅರ್ಧ ಗಂಟೆನಲ್ಲಿ ಆರ್ಡರ್ ಸಿಗುತ್ತೆ. ಲಾಂಗ್ ಸಿಗ್ದೆ ಅಂದ್ರೆ ಪರವಾಗಿಲ್ಲ, ವರ್ಕೌಟ್ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲೇ ಸಿಗ್ದೆ ಅಂದ್ರೆ ಚಿಕ್ಕ ಸಿಗ್ದೆ ಅಂದ್ರೆ ಅದು ಟೈಮ್ ವೇಸ್ಟ್ ಆಗುತ್ತೆ. ನೈಟ್ ನಲ್ಲಿ ಟೈಮ್ ಇಲ್ಲ, ಆರಾಮಾಗಿ ಹೊಡಿಬೋದು. 2 ಜನ 3 ಜನ ಇರೋದು, ಆರ್ಡರ್ ಫಾಸ್ಟ್ ಇರುತ್ತೆ, ಫಟಾಫಟ ರೋಡ್ ಎಲ್ಲ ಖಾಲಿ ಇರುತ್ತೆ, ಹೋಗ್ ಬರ್ಬೋದು. ಕಸ್ಟಮರ್ ಕಾಲ್ ತಗೊಳ್ಳಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗೋದು. ಅಣ್ಣ ಇವಾಗ ನಿಮಗೆ ಅಂದ್ರೆ ಈಗ ನಾನು ರೀಲ್ಸ್ ಎಲ್ಲ ನೋಡಿರ್ತೀನಲ್ಲ, ಕೆಲವೊಂದ್ ಟೈಮ್ ರೈಡರ್ಗಳು ಯಾವ ತರ ಡೆಲಿವರಿ ಬಾಯ್ಸ್ ಗೆ ಅಂದ್ರೆ ಈ ತರ ಅಸಹ್ಯವಾಗಿ ನಡ್ಕೊಳ್ಳೋದು, ಆ ತರ ನಿಮ್ಗೆ ಯಾವತ್ತಾದ್ರೂ ಅನುಭವ ಆಗಿದೆಯಾ? ಲೈಫ್ ನಲ್ಲಿ ಏನೇನೋ ಆಗುತ್ತೆಪ್ಪ. ಒಂದೊಂದ್ಸತಿ ಲಕ್ ಕಮ್ಮಿ ಇರುತ್ತೆ, ಅರ್ನಿಂಗ್ ಕಮ್ಮಿ ಆಗುತ್ತೆ. ಒಂದೊಂದ್ಸತಿ ಲಕ್ ಮಸ್ತ್ ಇದೆ ಅಂದ್ರೆ ಆರಾಮಾಗಿ 1,000 ಮೇಲ್ಗಡೆ ಮಾಡ್ಬೋದು. ಇಲ್ಲ ಅಲ್ಲಲ್ಲ ನಾನ್ ಕೇಳ್ತಿರೋದು ಇವಾಗ ಕಸ್ಟಮರ್ಗಳು ರೈಡರ್ಗೆ ಬೈತಾರೆ ಏನಕ್ಕೆ ಲೇಟು, ಆತರ ಏನಾದ್ರು ನಿಮ್ಗೆ ಅನುಭವ ಆಗಿದೆ ಅಂತ? ಆಯ್ತು, ನನ್ 3-4 ಸತಿ ಆಗಿದೆ. ಒಂದೊಂದ್ಸತಿ ಕಸ್ಟಮರ್ ಮೆಡಿಸಿನ್ ಬುಕ್ ಮಾಡ್ತಾರಲ್ಲ, ಬುಕ್ ಮಾಡಿ ಬೈತಾರೆ, ಜಲ್ದಿ ಬಾ. ಅದಕ್ಕೆ ಒಂದೊಂದ್ಸತಿ ಆಗುತ್ತೆ. ನಮ್ಮ ಹತ್ರ 3 ಸತಿ ಆಯ್ತು ಈ ತರ ಪ್ರಾಬ್ಲಮ್. ಕಸ್ಟಮರ್ ಅವ್ರು ಬೈದಿದ್ದು ನಮ್ ತಪ್ಪಲ್ಲ, ಅವನ್ ತಪ್ಪಿಂದ ನಮ್ಗೆ ಬೈದಿದ್ದು, ಅವನ್ ತಪ್ಪು ಮಾಡಿದ್ದು. ಎಷ್ಟು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತೇವೆ ಬ್ಲಿಂಕಿಟ್ ನಲ್ಲಿ ನೀವು? ನಾನು 4 ವರ್ಷದಿಂದ ಮಾಡ್ತಿದ್ದೀನಿ. ಎಲ್ಲಾ ಸರೌಂಡಿಂಗ್ ನಲ್ಲಿ ಎಷ್ಟು ಸ್ಟೋರ್ ಇದೆ ಅಷ್ಟು ಸ್ಟೋರ್ ನಲ್ಲಿ ಮಾಡಿ ಇವಾಗ ಇಲ್ಲಿ ಪ್ರೆಸೆಂಟ್ ಈ ಸ್ಟೋರ್ ನಲ್ಲಿ ಮಾಡ್ತಾ ಇದೀನಿ. ಓಕೆ ಅಣ್ಣ, ಥ್ಯಾಂಕ್ಸ್. ಇವಾಗ ಹೇಳಿದ್ರು ಅವ್ರದ್ದು ಕಷ್ಟ ಇಲ್ಲ. ಅಂದ್ರೆ ಇವಾಗ ಕೆಲವರು ಕಸ್ಟಮರ್ಗಳು ರೂಡ್ ಆಗಿ ನಡ್ಕೋತಾರೆ, ದಯವಿಟ್ಟು ಆತರ ಅವ್ರನ್ನ ಪಾಪ ಕಷ್ಟ ಪಡ್ತಾರೆ ನೈಟ್ ಎಲ್ಲ. ಬೆಳಿಗ್ಗೆ ಎದ್ದು ನಿಮ್ಗೋಸ್ಕರ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ನಾನು ಮನೆಗೆ ಹೋಗೋ ಸಮಯ, ಅದಕ್ಕಂತ ಇವಾಗ ನನ್ನ ಟೈಮ್ ಆಯ್ತು, ಅದಕ್ಕೆ ಇವಾಗ ನಾನು ಬ್ರೇಕ್ ಹಾಕ್ಬಿಟ್ಟು ನನ್ನ ಟೈಮ್ ಅವ್ರಿಗೂ ವೇಟ್ ಮಾಡಿ ಹೋಗೋದೆ. ಗೈಸ್ ಇವಾಗ ನಮ್ಮ ಸ್ಟೋರ್ ಅಲ್ಲಿ ಒಂದು ಆಫರ್ ಇದೆ, ಏನಂದ್ರೆ ಪ್ರೋ ಅಂತೆ ಎಕ್ಸ್ಪರ್ಟ್ ಅಂತ. ಪ್ರೋ ಆದ್ರೆ ಎವ್ರಿ 3 monthsಗೆ 6,000 ಬರುತ್ತೆ, ಆದ್ರೆ ಎಕ್ಸ್ಪರ್ಟ್ ಆದ್ರೆ ಎವ್ರಿ 3 monthsಗೆ 10,000 ಬರುತ್ತೆ. ಬಟ್ 24 ಜನದಲ್ಲಿ ನಾನು ಮತ್ತೆ ಇನ್ನೊಬ್ಬ ಹುಡುಗ ಇಬ್ರು ಒಟ್ಟಿಗೆ ಆಗಿದ್ವಿ ಪ್ರೋನ. ಫಸ್ಟ್ ನಾನೇ ಎಕ್ಸ್ಪರ್ಟ್ ಆಗಿದ್ದೀನಿ. ಎವ್ರಿ 3 monthsಗೆ ನನಗೆ 10,000 ಬರುತ್ತೆ. ಫಸ್ಟ್ ಆಗಿದೆ 24 ಜನದಿಂದ ನಾನು ಒಬ್ನೇ ಫಸ್ಟ್. ಗೈಸ್ ಇವತ್ತಿನ ವ್ಲಾಗ್ ಇದು ಇಷ್ಟ ಆಗಿರುತ್ತೆ. ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಾಗೆ ಪಾರ್ಟ್ ವಿಡಿಯೋ ಏನಾದ್ರೂ ಬೇಕಾದ್ರೆ, ಇಷ್ಟ ಒಂದೆರಡು ಆದ್ರೆ ಪಾರ್ಟ್ ವಿಡಿಯೋ ಬೇಕಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೆಲ್ಲ